Hello students, welcome to Light Up channel. This is Deepti, your chemistry lecturer. ಸೊ ಇವತ್ತು ನಾನು ಫಸ್ಟ್ ಪಿ ಯು ಸಿಯಲ್ಲಿ ಹೈಡ್ರೋಕಾರ್ಬನ್ಸ್ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಮತ್ತು ಕ್ವಶನ್ಸ್ ಎಲ್ಲ ಹೇಗೆ ಫ್ರೇಮ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ನಾನು KCET ಕ್ಲಾಸಸ್ ಬಗ್ಗೆ ಹೇಳ್ತೀನಿ. ಸೊ ನಾನು KCET ಕ್ಲಾಸಸ್ ತೊಗೊಳ್ತೀನಿ ಫಾರ್ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ. ಹಾಗೇನೆ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಚಾಪ್ಟರ್ನ ನಾನು ಫಿಸಿಕ್ಸ್ ಪೆಪ್ಟಾಕ್ ಆ್ಯಪ್ ಅನ್ನೋ ಆ್ಯಪಲ್ಲಿ ನಾನು ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ಸೊ ಯಾರಿಗೆಲ್ಲ ನನ್ನ ಕೋರ್ಸಸ್ಗೆ ಅಂದರೆ KCET ಕ್ಲಾಸಸ್ ಬೇಕು ಮತ್ತು ನನ್ನ ಸೆಕೆಂಡ್ ಪಿ ಯು ಸಿ ನೋಟ್ಸಸ್ ಯಾರಿಗೆ ಬೇಕು, ಸೊ ಅವರು ಫಿಸಿಕ್ಸ್ ಪೆಪ್ಟಾಕ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಏನಾರ ಡೌಟ್ಸ್ ಇತ್ತು ಅಂತಂದರೆ ನೀವು ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಆನ್ಸರ್ ಮಾಡ್ತೀವಿ. ಓಕೆನಾ? ರೈಟ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಹೈಡ್ರೋಕಾರ್ಬನ್ಸ್ ಇದು ಕೂಡ ದೊಡ್ಡ ಚಾಪ್ಟರ್ ಆಗಿರುತ್ತೆ. ಸೊ ಸ್ಟೂಡೆಂಟ್ಸ್ಗಳಿಗೆ ಅಯ್ಯೋ ಏನಪ್ಪ ಓದೋದು ಹೈಡ್ರೋಕಾರ್ಬನ್ಸ್ ಚಾಪ್ಟರಲ್ಲಿ, ಇಷ್ಟೊಂದೆಲ್ಲ ಇದೆ ಓದೋಕ್ಕೆ, ಹೆಂಗಪ್ಪ ಓದೋದು ಅಂತ ಹೇಳೋರಿಗೆ ಈ ವಿಡಿಯೋ. ಓಕೆನಾ? ಸೊ ಓದಲೇಬೇಕಾಗಿರೋ ಅಂತ ಇಂಪಾರ್ಟೆಂಟ್ ಕ್ವಶನ್, ಫಿಕ್ಸ್ಡ್ ಕ್ವಶನ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಷ್ಟನ್ನ ನೀವು ಓದಲೇಬೇಕು. ಸೊ ಫಸ್ಟ್ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ನೋಡೋಣ. ಎಕ್ಸ್ಪ್ಲೇನ್ ವುಡ್ಸ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್. ಸೊ 2 ಮಾರ್ಕ್ಸ್ ಕ್ವಶನ್, ವುಡ್ಸ್ ರಿಯಾಕ್ಷನ್ ಅಂದ್ರೆ ಏನು, ಅದಕ್ಕೊಂದು ಎಕ್ಸಾಂಪಲ್ ಕೊಡಿ. ಓಕೆ, ಹಾಗೇನೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಡೀರ್ ಕಾರ್ಬಾಕ್ಸಿಲೇಷನ್ ವಿತ್ ಅನ್ ಎಕ್ಸಾಂಪಲ್. ಸೊ ನೋಡಿ, 2 ಮಾರ್ಕ್ಸ್ ಕ್ವಶನ್ಗೆ ಯೂಶಲಿ ಡೆಫಿನೇಷನ್, ಎಕ್ಸಾಂಪಲ್ಸ್ ಇಲ್ಲ ಈಕ್ವೇಶನ್ಸ್ ಇರುತ್ತೆ. ನೆಕ್ಸ್ಟ್ ವಾಟ್ ಈಸ್ ಪೈರೋಲಿಸಿಸ್, ರೈಟ್ ದಿ ಕೆಮಿಕಲ್ ಈಕ್ವೇಶನ್, ರೈಟ್ ಇಟ್ಸ್ ಕೆಮಿಕಲ್ ಈಕ್ವೇಶನ್. ಓಕೆ, the next explain aromatization of n-hexane, aromatization of n-hexane with chemical equation. ಸೊ aromatization ಈಕ್ವೇಶನ್ ಅಲ್ಲಿ ತೋರಿಸ್ಬೇಕು ಹೇಗಾಗಿದೆ n-hexane ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ರೈಟ್ ದಿ ಸಾಹಾರ್ಸ್ ಪ್ರೊಜೆಕ್ಷನ್ ಆಫ್ ಈಥೇನ್, ವೆರಿ ಇಂಪಾರ್ಟೆಂಟ್. ಹಾಗೇನೆ ನ್ಯೂ ಮ್ಯಾನ್ ಪ್ರೊಜೆಕ್ಷನ್, ಇದೆರಡು ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೋತೀರಾ. ಸೊ ಸಾಹಾರ್ಸ್ ಅಂದರೆ ಯಾವ ಥರ ಫಿಗರ್ ಬರುತ್ತೆ, ನ್ಯೂ ಮ್ಯಾನ್ ಅಂದರೆ ಯಾವ ಥರ ಫಿಗರ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಇದನ್ನು ಕೂಡ ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ಟಿಕ್ ಮಾರ್ಕ್ ಮಾಡ್ಕಿಟ್ಕೊಳ್ಳಿ ನಿಮ್ಮ ನೋಟ್ಸಲ್ಲಿ, ಇಂಪಾರ್ಟೆಂಟ್ ಕ್ವಶನ್. ಹಾಗೇನೆ ವಾಟ್ ಆರ್ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ಸ್. ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ಸ್ ಅಂದರೆ ಏನು, ಡೆಫಿನೇಷನ್ ತಿಳ್ಕೊಂಡಿರಿ. ಸೊ ಅದಕ್ಕೆ ಯಾವಾಗಲೂ ಒಂದು ಎಕ್ಸಾಂಪಲ್ಸ್ನ ಕೊಡ್ತೀವಿ. ಯಾವುದು ಅಂತಂದರೆ, ಸೊ ದಟ್ ಈಸ್ ಬ್ಯೂಟಟೂಯಿನ್, ರೈಟ್ ದಿ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ಸ್ ಆಫ್ ಬ್ಯೂಟೂಯಿನ್. ಸೊ ಆ ಸ್ಟ್ರಕ್ಚರ್ನ ತೋರಿಸ್ಬೇಕು, ಸಿಸ್ ಫಾರ್ಮ್ ಹೇಗಿರುತ್ತೆ, ಟ್ರಾನ್ಸ್ಫಾರ್ಮ್ ಹೇಗಿರುತ್ತೆ, ಒಂದೊಂದಕ್ಕೆ 1 ಮಾರ್ಕ್ಸ್, 2 ಮಾರ್ಕ್ಸ್. ಸೊ ನೆಕ್ಸ್ಟ್ ಒನ್, explain the beta elimination reaction with an example. So beta elimination reaction very important. ಓಕೆನಾ? ಸೊ ರಿಯಾಕ್ಷನ್ ಏನು, ಹಂಗಂದ್ರೆ ಏನು, ವಿತ್ ಅನ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಬರೆದು ನೀವು ತೋರಿಸ್ಕೊಡ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್, ಎಕ್ಸ್ಪ್ಲೇನ್ ಮಾರ್ಕೋನಿಕ್ ಆಫ್ ರೂಲ್ ಆರ್ ಆಂಟಿ ಮಾರ್ಕೋನಿಕ್ ಆಫ್ ರೂಲ್. ಇದೆರಡರಲ್ಲಿ ಯಾವ್ದಾದ್ರು ಕೇಳ್ಬೋದು ವಿತ್ ಆನ್ ಎಕ್ಸಾಂಪಲ್. ಸೊ ನೋಡಿ, ಡೈರೆಕ್ಟ್ ಕ್ವಶನ್ ಆದ್ರೂ ಕೇಳ್ಬೋದು ಇದರಲ್ಲಿ, ಇಲ್ಲದಿದ್ರೆ ಅವರೇ ಈಕ್ವೇಶನ್ ಕೊಡಬಹುದು. ಸಮ್ ಎಕ್ಸ್ ರಿಯಾಕ್ಟ್ಸ್ ವಿತ್, ಸೊ HBr ಅಂತ ಕೊಟ್ರು ಅಂತ ಅನ್ಕೊಳ್ಳಿ, ಇನ್ ದ ಪ್ರೆಸೆನ್ಸ್ ಆಫ್ ಪ್ಯಾರಾಕ್ಸೈಡ್ ಅಂತ ಕೊಟ್ರು. ಪ್ಯಾರಾಕ್ಸೈಡ್ ಏನ್ ಬರುತ್ತೆ, ಪ್ರಾಡಕ್ಟ್. ಸೊ ಅದು ಮಾರ್ಕೋನಿಕ್ ಆಫ್ ರೂಲ್, ಆಂಟಿ ಮಾರ್ಕೋನಿಕ್ ಆಫ್ ರೂಲ್. ಸೊ ಯಾವ ರಿಯಾಕ್ಷನ್ ಇದು, ಸೊ ಈ ತರ ಕ್ವಶನ್ ಆರು ಕೇಳ್ಬೋದು. ನೀವು ಪ್ರಾಡಕ್ಟ್ ಬರಿಬೇಕು, ಸೊ ಇದು ಯಾವ ತರ ರಿಯಾಕ್ಷನ್ ಆಗಿರುತ್ತೆ ಅನ್ನೋದನ್ನ ನೀವು ಬರಿಬೇಕಾಗುತ್ತೆ. ಸೊ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕ್ವಶನ್ ಇರುತ್ತೆ ಇದ್ರ ಮೇಲೆ. ಓಕೆ, ಹಾಗೆ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಲ್ಲೂ ಅಷ್ಟೇ ಡೈರೆಕ್ಟ್ ಕ್ವಶನ್ ಆರ್ ಈಕ್ವೇಶನ್ ಕ್ವಶನ್ ಆದ್ರೂ ಇರುತ್ತೆ. ಓಕೆನಾ? ಸೊ ಹಾಗಾಗಿ ನೀಟಾಗಿ ಓದ್ಕೊಂಡಿರಿ ಇದು. ನೆಕ್ಸ್ಟ್, ಹೌ ಡು ಯು ಪ್ರಿಪೇರ್ ಈಥೈನ್ ಫ್ರಮ್ ಕ್ಯಾಲ್ಸಿಯಂ ಕಾರ್ಬೈಡ್. ಇದು ಪದೇ ಪದೇ ಕೇಳಿದ್ದಾರೆ ಈ ಕ್ವಶನ್. ಸೊ ಹೌ ಡು ಯು ಪ್ರಿಪೇರ್ ಈಥೈನ್ ಫ್ರಮ್ ಕ್ಯಾಲ್ಸಿಯಂ ಕಾರ್ಬೈಡ್, ರೈಟ್ ಇಟ್ಸ್ ಕೆಮಿಕಲ್ ಈಕ್ವೇಶನ್. ಇದು ಅಷ್ಟೇ, ಕೆಲವೊಂದ್ಸತಿ ಈಕ್ವೇಶನ್ ಅವರೇ ಕೊಟ್ಬಿಟ್ಟಿರ್ತಾರೆ, ನೀವು ಪ್ರಾಡಕ್ಟ್ ಬರಿಬೇಕಾಗಿರುತ್ತೆ. ಆ ಥರ ಅವರು ಕ್ವಶನ್ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್, ಎಕ್ಸ್ಪ್ಲೇನ್ ಸಲ್ಫೋನೇಷನ್ ಆಫ್ ಬೆನ್ಸಿನ್ ವಿತ್ ಅನ್ ಎಕ್ಸಾಂಪಲ್. ಜಸ್ಟ್ 1 ಲೈನ್ ಸ್ಟೆಪ್ ರಿಯಾಕ್ಷನ್ ತೋರಿಸಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇದು ಎಕ್ಸ್ಪ್ಲೇನ್ ಸಲ್ಫೋನೇಷನ್. ಸೊ ಇಲ್ಲಿ 2 ಮಾರ್ಕ್ಸ್ಗೆ ನೀವು ಮೆಕ್ಯಾನಿಸಮ್ ಬರೆಯೋ ಅವಶ್ಯಕತೆ ಇಲ್ಲ. 3 ಮಾರ್ಕ್ಸ್ ಕೇಳಿದ್ರೆ ಮಾತ್ರ ಮೆಕ್ಯಾನಿಸಮ್ ಬರಿಬೇಕು, ಯಾವುದು, ಸಲ್ಫೋನೇಷನ್ ಆಫ್ ಬೆನ್ಸಿನ್ಗೆ. ಹಾಗೇನೆ ಎಕ್ಸ್ಪ್ಲೇನ್ ಫ್ರಿಡಲ್ ಕ್ರಾಫ್ಟ್ ಅಲ್ಕಲೇಷನ್ ಆಫ್ ಬೆನ್ಸಿನ್. ಸೊ 2 ಮಾರ್ಕ್ಸ್ಗೆ ಜಸ್ಟ್ 1 ಲೈನ್ ರಿಯಾಕ್ಷನ್ ಇರುತ್ತೆ. ಸೊ ಅದನ್ನ ಬರೆದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಮೆಕ್ಯಾನಿಸಮ್ ಕೇಳಿದ್ರೆ ಮಾತ್ರ ಅದು 3 ಮಾರ್ಕ್ಸ್ ಆಗಿರುತ್ತೆ. ಓಕೆನಾ? ಸೊ
So next 2 marks question, explain the preparation of alkenes by coal-based electrolytic method. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆನಾ, ಇನ್ನು ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಬಂದು 3 marks ಕ್ವಶನ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎಕ್ಸ್ಪ್ಲೇನ್ ದಿ ಮೆಕ್ಯಾನಿಸಮ್. ಮೆಕ್ಯಾನಿಸಮ್ ಅಂದ್ರೆ 3 ಸ್ಟೆಪ್ ರಿಯಾಕ್ಷನ್ಸ್ ಇರುತ್ತೆ. ಸೊ ಒಂದೊಂದು ಸ್ಟೆಪ್ಗೆ ಒಂದೊಂದು ಮಾರ್ಕ್ಸ್ ಬಂದಂಗೆ ಆಗುತ್ತೆ. ಸೊ ಆ ಥರ ರಿಯಾಕ್ಷನ್ಸ್ ಎಲ್ಲ ನಿಮಗೆ 3 marks ಪಾರ್ಟಲ್ಲಿ ಬರುತ್ತೆ. ಸೊ ನೋಡಿ, ಮೆಕ್ಯಾನಿಸಮ್ಸ್, ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಕ್ಲೋರಿನೇಷನ್ ಆಫ್ ಮೀಥೇನ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದು ಅಬ್ಸರ್ವ್ ಮಾಡಬೇಕು. ಕ್ಲೋರಿನೇಷನ್ ಆಫ್ ಮೀಥೇನ್ ಕೊಟ್ಟಿದ್ದಾರೆ, ಕೆಲವೊಂದ್ಸತಿ ಕ್ಲೋರಿನೇಷನ್ ಆಫ್ ಬೆನ್ಝೀನ್ ಅಂತ ಕೇಳ್ತಾರೆ. ಸೊ ಕ್ವಶನ್ ಏನಿದೆ ಅಂತ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಕ್ಲೋರಿನೇಷನ್ ಆಫ್ ಮೀಥೇನೇ ಬೇರೆ, ಓಕೆನಾ, ಕ್ಲೋರಿನೇಷನ್ ಆಫ್ ಮೀಥೇನೇ ಬೇರೆ, ಕ್ಲೋರಿನೇಷನ್ ಆಫ್ ಬೆನ್ಝೀನೇ ಬೇರೆ. ಓಕೆನಾ, ಮೆಕ್ಯಾನಿಸಮ್ ಕರೆಕ್ಟಾಗಿ ಓದ್ಕೊಳ್ಳೋದು. ಸೊ ನೆಕ್ಸ್ಟ್, ಎಕ್ಸ್ಪ್ಲೇನ್ ಓಝೋನಾಲಿಸಿಸ್ ಆಫ್ ಪ್ರೊಪೀನ್. ಓಝೋನಾಲಿಸಿಸ್ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ರೈಟ್ ದಿ ಮೆಕ್ಯಾನಿಸಮ್ ಆಫ್ ನೈಟ್ರೇಷನ್ ಆಫ್ ಬೆನ್ಝೀನ್. ನೋಡಿ, ಕ್ಲೋರಿನೇಷನ್ ಆಯಿತು. ಸೊ ಕ್ಲೋರಿನೇಷನ್ ಬದಲು ಹ್ಯಾಲೋಜಿನೇಷನ್ ಆಫ್ ಬೆನ್ಝೀನ್ ಅಂತ ಕೇಳಬಹುದು. ಓಕೆನಾ, ಸೊ ಅದೇ ಥರ ನಿಮಗೆ ನೈಟ್ರೇಷನ್ ಆಫ್ ಬೆನ್ಝೀನ್ ಮೆಕ್ಯಾನಿಸಮ್ ಕೇಳ್ತಾ ಇರೋದು. ಹಾಗೇನೆ ಕ್ಲೋರಿನೇಷನ್ ಆಫ್ ಬೆನ್ಝೀನ್ ನೋಡಿ, ಪದೇ ಅಂದರೆ ಅವಾಗಲೇ ಹೇಳಿದ್ನಲ್ಲ, ಕ್ಲೋರಿನೇಷನ್ ಆಫ್ ಮೀಥೇನ್ ಅಂದರೆ ಬೇರೆ, ಬೆನ್ಝೀನ್ ಅಂದ್ರೇ ಬೇರೆ ಬರುತ್ತೆ. ನೀಟಾಗಿ ಕ್ವಶನ್ ಓದಿ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ಬರೀರಿ. ಆ್ಯಂಡ್ ನೆಕ್ಸ್ಟ್, ಸಲ್ಫೋನೇಷನ್ ಆಫ್ ಬೆನ್ಝೀನ್. ಈ ಮೆಕ್ಯಾನಿಸಮ್ನ ಒಂದನ್ನು ಅರ್ಥ ಮಾಡ್ಕೊಂಡ್ರೆ ಮಿಕ್ಕಿದೆಲ್ಲ ಈಸಿಯಾಗಿ ಬರಿಬೋದು. ತುಂಬ ಸಿಂಪಲ್ ಆಗಿದೆ, 3 marks ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೋಡಿ, ಇಷ್ಟರಲ್ಲಿ ಯಾವ್ದಾದ್ರು ಒಂದು ಕೇಳಿರ್ತಾರೆ ಮೆಕ್ಯಾನಿಸಮ್. ಓಕೆನಾ, ಸೊ ನೆಕ್ಸ್ಟ್ ಇನ್ನೊಂದಿದೆ ಮೆಕ್ಯಾನಿಸಮ್ ಆಫ್ ಫ್ರಿಡ್ಲ್ ಕ್ರಾಫ್ಟ್ ಅಸೈಲೇಷನ್ ಆಫ್ ಬೆನ್ಝೀನ್. ಇನ್ನೊಂದು ಫ್ರಿಡ್ಲ್ ಕ್ರಾಫ್ಟ್ ಅಲ್ಕೈಲೇಷನ್ ಆಫ್ ಬೆನ್ಝೀನ್. ಅಬ್ಸರ್ವ್ ಮಾಡಿ ಇದನ್ನ. ಸೊ ಇಷ್ಟು ಮೆಕ್ಯಾನಿಸಮ್ ಅಲ್ಲಿ ಯಾವ್ದಾದ್ರೂ ಒಂದು ಮೆಕ್ಯಾನಿಸಮ್ ಕೇಳ್ತಾರೆ. ಕೆಲವೊಂದ್ಸತಿ ಏನ್ ಮಾಡಿರ್ತಾರೆ ಅಂದ್ರೆ, ಇಷ್ಟರಲ್ಲಿ ಒಂದು ಮೆಕ್ಯಾನಿಸಮ್, ಅದ್ರ ಜೊತೆ ಕ್ಲೋರಿನೇಷನ್ ಆಫ್ ಮೀಥೇನ್ ಇರುತ್ತೆ. ಓಕೆನಾ, 1 2 3 4 5 5ರಲ್ಲಿ ಒಂದು ಮತ್ತೆ ಇದ್ರಲ್ಲಿ ಒಂದು. ಓಕೆ, ಅವಾಗ ಎಷ್ಟಾಯ್ತು? 6 marks ಬಂದಂಗಾಯ್ತು. ಓಕೆ, ಸೊ ನೀಟಾಗಿ ಓದ್ಕೊಳ್ಳಿ ಹೈಡ್ರೋಕಾರ್ಬನ್ಸ್ ಅಲ್ಲಿ. ಸೊ ಇಷ್ಟರಲ್ಲಿ ಮೆಕ್ಯಾನಿಸಮ್ ಅಲ್ಲಿ ಒಂದು ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಓದ್ಕೊಳ್ಳಿ, ತುಂಬ ಸಿಂಪಲ್ ಆಗಿದೆ. ಒಂದನ್ನ ಕಲ್ತ್ಕೊಂಡ್ರೆ ಇನ್ನೊಂದು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇನ್ನು 4 ಮೆಕ್ಯಾನಿಸಮ್ಸ್. ಓಕೆನಾ? ಓಕೆ ದೆನ್, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಐ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.